ಇತ್ತೀಚೆಗೆ ಚರ್ಚೆ ಆದ ಅಧಿಕಾರ ಬದಲಾವಣೆ ಹಸ್ತಾಂತರ ಅವೆಲ್ಲ ಸುದ್ದಿನೂ ಇಲ್ಲ ಏನಿಲ್ಲ. ನಾವು ಅದು ವಿಚಾರಕ್ಕೆ ಹೋಗಲ್ಲ. ನಾವು ಅದ್ರ ಬಗ್ಗೆ ಯಾವ ವಿಚಾರನೂ ಮಾತಾಡಕ್ ಹೋಗಲ್ಲ. ನಮ್ದೇನಿದ್ರು ಮುಂದಕ್ಕೆ ಎಲೆಕ್ಷನ್ಸ್ ಎಲ್ಲ ಜಲ್ದಿ ಮಾಡಿ ಅಂತ ಹೇಳಿದ್ದಾರೆ. ಲೋಕಲ್ ಬಾಡಿ ಎಲೆಕ್ಷನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಲೆಕ್ಷನ್ಸ್ ಜಲ್ದಿ ಮಾಡಿ ಅಂತ ಹೇಳಿದ್ದಾರೆ. ರಾಮನಗರ ಬದಲಾವಣೆ ವಿಚಾರ ನೋಡ್ರಿ, ರಾಮನಗರ ಬದಲಾವಣೆ ಅದು ನಮ್ಮ ಸ್ಟೇಟ್ ಸಬ್ಜೆಕ್ಟು. ಅವರು ಹೋಗಿ ಹೋಮ್ ಮಿನಿಸ್ಟರ್ಗೆಲ್ಲ ಹೋಗಿ, ಕೆಲವರೆಲ್ಲ ಇಲ್ಲಿ ಮಿನಿಸ್ಟರ್ಗಳಿದಾರಲ್ಲ, ಇನ್ಯಾರು ಅವರೆಲ್ಲ ಹೋಗಿ ಏನೋ ಪಾಪ ಪ್ರಯತ್ನ ಪಟ್ಟು ಏನೋ ಬರ್ಸಿದ್ದಾರೆ. ಎಲ್ಲಾ ಡಿಪಾರ್ಟ್ಮೆಂಟ್ ಅವರು ಪಾಸಿಟಿವ್ ಆಗಿ ಬರ್ದಿದ್ರು. ಅವ್ರದ್ದೇನು ಕೇಳೋ ಅವಶ್ಯಕತೆನೂ ಇಲ್ಲ. ಇದು ನಮ್ಮ ಸ್ಟೇಟ್ ಸಬ್ಜೆಕ್ಟ್. ಇದು ನಮಗೂ ಕಾನೂನು ಗೊತ್ತಿದೆ. ಅದನ್ನ ಹೆಂಗ್ ಇಂಪ್ಲಿಮೆಂಟ್ ಮಾಡ್ಬೇಕು ಮಾಡ್ತೀವಿ. ಒಳ್ಳೆ ಕತೆ ಆಯ್ತಲ್ಲ. ನೀವ್ ಹೆಸರು ಹಾಕಬೇಕಾದ್ರೆ ಒಂದು ಅಫಿಡವಿಟ್ ಮಾಡ್ಕೊಂಡು ಹೆಸರು ಬದಲಾವಣೆ ಮಾಡ್ಕೋಬಹುದಂತೆ. ಈ ನಮ್ ಸ್ಟೇಟ್ ಸಬ್ಜೆಕ್ಟ್ ರೀ ಅದು. ಇರ್ಲಿ, ಅವ್ರ ದ್ವೇಷದ ರಾಜಕಾರಣ ಯಾವ ರೀತಿ ನಡೆಸ್ತಾ ಇದ್ದಾರೆ ಅನ್ನೋದು, ರಾಮನಗರದ ಮಹಾಜನತೆ ಮೇಲೆ ಯಾವ ರೀತಿ ಇದು ಗದಾ ಪ್ರವಾಹ ಆಗ್ತಾ ಇದೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿ.